ಇವತ್ತು RSS ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ನಿಮ್ಮ ಯೋಗ್ಯತೆಗೆ ಬೆಂಗಳೂರು ITBT ಕಂಪನಿಗಳವರು ನಿಮ್ ಕೈನಲ್ಲಿ ನಮ್ಗೆ ರಸ್ತೆ ಮಾಡ್ಕೊಡಕ್ ಆಗುತ್ತಾ ಇಲ್ಲ ಹೇಳಿ? ನಮ್ದೇ ಹಣ ಖರ್ಚು ಮಾಡಿ ರಸ್ತೆ ಮಾಡ್ಕೊಂತೀರಿ ಅಂತ ಹೇಳ್ಬಿಟ್ಟು ಹೇಳಿ. ನಿಮ್ ನೀರಾವರಿ ಇಲಾಖೆಯಲ್ಲಿ ಹೃದಯನ್ನ ಚೀಫ್ ಇಂಜಿನಿಯರ್ನ ಹಾಕೊಂಡು ಅದ್ರಲ್ಲಿ ಬರ್ತಾ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ. ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು ದೇವ ಅದ್ರ ನೆರಳು ಬಿಜೆಪಿ ಅಂತೆಲ್ಲ ಹೇಳಿರ್ತಕ್ಕಂಥವ್ರು ನೀವು ನಿಮ್ಮ DNA ಚೆಕ್ ಮಾಡಿಸ್ಬೇಕು ಒಂದ್ಸಲಿ. ನಿಮ್ಮ ಪೂರ್ವಜರನ್ನ ಮನೆಯಲ್ಲಿ ಕೂಡಾಕಿ ಸುಟ್ಟಾಕ್ದವ್ರು ಯಾರು? RSS ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ. ಗಾಂಧೀಜಿಯವರು ಹೇಳಿದ್ರು, ಈ ಕಾಂಗ್ರೆಸ್ ಅನ್ನಂಥದ್ದು ಸ್ವತಂತ್ರ ಹೋರಾಟಕ್ಕೋಸ್ಕರ ಮಾತ್ರ ಸೀಮಿತವಾಗಿದ್ದು, ನಮಗೆ ಸ್ವತಂತ್ರ ಬಂದಿದ್ದಾಗಿದೆ, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ನೀವು ವಿಸರ್ಜನೆ ಮಾಡಿದ್ದೀರಾ? ನಿಮ್ ತಂದೆಯವರ ಹೆಸರೇನೋ ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ ತಾತ ಅವರ ಹೆಸರೇನು? ನಿಮ್ ಮುತ್ತಾತ ಅವರ ಹೆಸರೇನು? ನಿಮ್ ತಂದೆಯವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಆದ್ರೆ ನಿಮ್ ತಾತ ಮುತ್ತಾತವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ಅವ್ರ ತಾತ ಆಗಲ್ವಾ? ತಾತ ಇಲ್ದಿರಾನೆ ನಿಮ್ ತಂದೆ ಬಂದ್ಬಿಟ್ರಾ? ಹಂಗಾಗಿ ಈ ದೇಶದಲ್ಲಿ ಹಿಂದೂ ವಿರೋಧಿ ನೀವು. ನಿಮಗೆ ನಮ್ಮ RSS ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಂತದ್ದೇನು ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ ತಾತ ಮುತ್ತಾತ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರಾ ನೀವು 3-4-5 ತಲೆಮಾರ್ದು, ಅವಾಗ ನಾವು ಏನೇನ್ ಮಾಡಿದೆ, RSS ಅಂದ್ರೆ ಏನು ಅಂತ ಹೇಳಿ ನಿಮ್ಮನ್ನ ಕರೆದು ಟ್ಯೂಷನ್ ಇಡಂತ ಕೆಲಸ ನಾವು ಮಾಡ್ತೀರಿ. ಈ ಕಂಪ್ನಿ ITBT ಮಂತ್ರಿಗಳಾದಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ನಾನು ಹೀರೋ ಆಗ್ಬೇಕು, ಇಟಲಿ ಮೇಡಮ್ ಮುಂದೆ, ರಾಹುಲ್ ಅವ್ರ ಮುಂದೆ ನಾನು RSS ನ ವಿರುದ್ಧವಾಗಿ ಮಾತಾಡಿದ್ರೆ, ಬಿಜೆಪಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಮಧ್ಯೆ ಏನ್ ಫೈಟ್ ನಡೀತಾ ಇದೆ, ನನ್ನನ್ನೇ ಮುಖ್ಯಮಂತ್ರಿ ಮಾಡ್ತಾರೇನೋ ಅಂತ ಹೇಳಿ ಅವರು ಅಗಲ್ಕನ್ಸ್ ಕಾಣಿಸ್ತಾ ಇದ್ದಾರೆ. ಅವರ ಅಗಲ್ಕನ್ಸ್ ಕಾಣ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಅವ್ರ ತಂದೆ ನಾನು ಹುಟ್ಟಿದಾಗ MLA ಅವರು ಮಲ್ಲಿಕಾರ್ಜುನ್ ಖರ್ಗೆ, ಮುಖ್ಯಮಂತ್ರಿ ಮಾಡಿಲ್ಲ. ಇನ್ನ ಪ್ರಿಯಾಂಕ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ? ಕಳೆದ 2 ವರ್ಷ 8 ತಿಂಗಳಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅವ್ರಿಗೆ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಸಚಿವರ ಏನು ಜವಾಬ್ದಾರಿ ಇದೆ, ಆ ಇಲಾಖೆ ಬಿಟ್ಟು ಪ್ರತಿದಿನ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡೋದು ಬಿಟ್ರೆ ಬೇರೆ ಯಾವುದೋ ಅವರ ಇಲಾಖೆಯಲ್ಲಿ ನಾನು ಕರ್ನಾಟಕಕ್ಕೆ ಇಂಥ ITBT ಕಂಪನಿಗಳು ತಂದಿದ್ದೀನಿ, ನಾನು ಇಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಇಲ್ಲ ಕಲ್ಯಾಣ ಕರ್ನಾಟಕಕ್ಕೆ ನಾವು ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀರಿ,
ಅಂತ ಒಂದು ದಿನನೂ ಅವರು ಅಂಕಿಅಂಶಗಳ ಪ್ರಕಾರ ಯಾವತ್ತೂ ಹೇಳಿಲ್ಲ. ಆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಂಬೇಡ್ಕರ್ ಅವ್ರಿಗೆ ಸ್ಥಾನಮಾನ ಕೊಟ್ಟಿಲ್ಲ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿ ಇವತ್ತು ನಿಮ್ ತಂದೆ ಎಐಸಿಸಿ ಅಧ್ಯಕ್ಷರು, ನಿಮ್ ಮಾವ ಲೋಕಸಭಾ ಸದಸ್ಯರು, ನೀವು ಐಟಿ-ಬಿಟಿ ಮಂತ್ರಿಗಳು. ಎಷ್ಟು ಕಾರ್ಖಾನೆಗಳನ್ನ ನೀವು ಕರ್ನಾಟಕಕ್ಕೆ ಐಟಿ-ಬಿಟಿ ಕಾರ್ಖಾನೆಗಳನ್ನ ತಂದಿದ್ದೀರಿ? ಎಷ್ಟು ಜನಕ್ಕೆ ನೀವು ಉದ್ಯೋಗವನ್ನ ಕೊಟ್ಟಿದ್ದೀರಿ? ಎಷ್ಟು ಜನಕ್ಕೆ ನೀವು ಸೈಟ್ಗಳನ್ನ ಕೊಟ್ಟಿದ್ದೀರಿ, ಜಮೀನುಗಳನ್ನ ಕೊಟ್ಟಿದ್ದೀರಿ? ನಿಮ್ಮ ಯೋಗ್ಯತೆಗೆ ಬೆಂಗಳೂರು ಐಟಿ-ಬಿಟಿ ಕಂಪನಿಗಳವರು ನಿಮ್ ಕೈನಲ್ಲಿ ನಮ್ಗೆ ರಸ್ತೆ ಮಾಡ್ಕೊಡಕ್ ಆಗುತ್ತಾ ಇಲ್ಲ ಹೇಳಿ? ನಮ್ದೇ ಹಣ ಖರ್ಚು ಮಾಡಿ ರಸ್ತೆ ಮಾಡ್ಕೊಂತೀರಿ ಅಂತ ಹೇಳಿ ನಿಮ್ಗೆ ಚೀಮಾರಿ ಹಾಕ್ತಾರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಸೇಡಂ ರಸ್ತೆ ನೋಡಿದ್ದೀರಾ ನೀವು? ಹೋಗ್ಲಿ, ನಿಮ್ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸರಿಯಾಗಿ ಬಸ್ಗಳು ನಿಲ್ಸೋದಕ್ಕೆ ಬಸ್ ನಿಲ್ದಾಣ ಇದೆಯಾ? ಶೌಚಾಲಯ ಇದೆಯಾ? ಬಿಸ್ತಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಯಾಣಿಕರು ಉರಿ ಬಿಸಿಲಲ್ಲಿ ನಿಂತಿರ್ತಾರೆ. ಅವ್ರಿಗೇನಾದ್ರು ಒಂದು ನೆರಳು ಕಟ್ಟಿದ್ದೀರಾ? ದೇಶ ವಿದೇಶಗಳಲ್ಲಿ, ದೇಶದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ನಗರಗಳಲ್ಲಿ ಸಾವಿರಾರು ಕೋಟಿ ಹಣ ಮಾಡಿರ್ತಕ್ಕಂಥವ್ರು ನೀವು. ಇವತ್ತು RSS ಬಗ್ಗೆ ಹೇಳೋದಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಮಾತಾಡೋದಕ್ಕೆ ಯೋಗ್ಯತೆ ಇದೆಯಾ? ದಲಿತ ನಾಯಕರು ಅಂತ ಹೇಳಿ ದಲಿತರ ಹೆಸರು ಹೇಳ್ಕೊಂಡು, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಈ ರಾಜ್ಯದಲ್ಲಿ ನಿಮ್ಮ ತಂದೆಯವರು ಎಷ್ಟು ಜನನ್ನ MLA ಮಾಡಿದ್ರು, ಎಷ್ಟು ಜನನ್ನ ಮಂತ್ರಿಗಳನ್ನ ಮಾಡಿದ್ರು, ಎಷ್ಟು ಜನನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಮಾಡಿದ್ರು? ನೀರಾವರಿ ಇಲಾಖೆಯಲ್ಲಿ ವೃದ್ಧಯನ್ನ ಚೀಫ್ ಇಂಜಿನಿಯರ್ನ ಹಾಕೊಂಡು ಅದ್ರಲ್ಲಿ ಬರ್ತಾ ಇರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ನಿಮ್ಮ ಸಿದ್ಧಾರ್ಥ ಸೊಸೈಟಿಗೆ ಹಾಕೊಂಡು ಹಣ ನುಂಗಿರೋ ಜನಗಳಿಗೆ ಗೊತ್ತಿಲ್ವಾ? ಇವತ್ತು ಗುಲ್ಬರ್ಗಾದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕೊಲೆಗಳ ಮೇಲೆ ಕೊಲೆಗಳಾಗ್ತಾ ಇದೆ. ನಿಮ್ಮ ಹಿಂಬಾಲಕರು ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡವ್ರೆ. ನಿಮ್ಮ ಹಿಂಬಾಲಕರು IPL ದಂಧೆಗಳನ್ನ ನಡೆಸ್ತಾ ಇದ್ದಾರೆ, ಬೆಟ್ಟಿಗಳನ್ನ ಮಾಡ್ತಾ ಇದ್ದಾರೆ. ಮರಳು ದಂಧೆಯನ್ನು ನೀವು ಮಾಡ್ತಾ ಇದ್ದು ಜಿಯೋಲಾಜಿಕಲ್ ಸರ್ವೆ ಇದ್ರ ಪ್ರಕಾರ 2,000 ಕೋಟಿ ನಷ್ಟ ಆಗಿದೆ ಮರಳು ಮಾಫಿಯಾದಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೆ ಕಾರಣ ನೀವಲ್ವಾ? DC ನೀವ್ ಹೇಳ್ದಂಗೆ ಕೇಳ್ತಾರೆ, AC ನೀವ್ ಹೇಳ್ದಂಗೆ ಕೇಳ್ತಾರೆ, ಪೊಲೀಸ್ ಅಧಿಕಾರಿಗಳು ನೀವ್ ಹೇಳ್ದಂಗೆ ಕೇಳ್ತಾರೆ. ಇವ್ರನ್ನೆಲ್ಲ ಇಟ್ಕೊಂಡು ನೀವು ಮರಳು ಮಾಫಿಯಾ, IPL ಬೆಟ್ಟಿಂಗು, ಇನ್ನೊಂದು ಮತ್ತೊಂದರಲ್ಲೆಲ್ಲ ಕಲ್ತ್ಕೊಂಡು ಇವತ್ತು ಕೊಲೆಗಳ ಮೇಲೆ ಕೊಲೆಗಳು ಗುಲ್ಬರ್ಗದಲ್ಲಿ ಆಗ್ತಾ ಇದ್ರೆ ನೀವು ಅದನ್ನ ಮರೆಮಾಚೋದಕ್ಕೋಸ್ಕರ ನೀವು ಯಾರು ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು? 2,000 ಕೋಟಿ ಎಲ್ಲಿ ನಷ್ಟ ಆಗಿದೆ, ಸೇಡಂ ರಸ್ತೆ ಯಾವ ತರ ಇದೆ, ಚಿತ್ತಾಪುರ ರಸ್ತೆ ಯಾವ ತರ ಇದೆ ಅಂತೇಳಿ ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರೆ ಹಲವಾರು ಜನ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇರ್ಬೇಕಂದ್ರೆ ನೀವು RSS ಬಗ್ಗೆ ಮಾತಾಡ್ಬಿಟ್ರೆ ಅದನ್ನೆಲ್ಲ ಮರ್ತು ಬಿಡ್ತಾರೆ ಜನ ಅಂತ ತಿಳ್ಕೊಂಡಿದ್ದೀರಾ? ಅಂದಾಗಿಂದ 75 ನಿಮ್ ತಂದೆ 55 ವರ್ಷ ಈ ರಾಜ್ಯದಲ್ಲಿ ಒಂದಲ್ಲ ಒಂದು ಪದವಿಯನ್ನ, ಒಂದಲ್ಲ ಒಂದು ಅಧಿಕಾರವನ್ನು ಅನುಭವಿಸಿದ್ರು. ನಿಮ್ ತಂದೆಯವರ ಕೊಡುಗೆ ಏನು? ಗುಲ್ಬರ್ಗಕ್ಕೆ ಏನ್ ಮಾಡಿದ್ದಾರೆ? ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಳ್ಳೆ ಒಳ್ಳೆ ಜಾಗಗಳು ಯಾವ್ಯಾವ ಗಾರ್ಡನ್ CSR ಇದರಲ್ಲಿ ಗಾರ್ಡನ್ಗಳು ಬಿಟ್ಟಿದ್ರೋ ಅದೆಲ್ಲ ಇವತ್ತು ನಿಮ್ಮ ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ ಸ್ಕೂಲ್ಗಳಾಗ್ಬಿಟ್ಟಿದಾವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತವ್ರು. ಇವತ್ತು ನಿಮ್ ಬಗ್ಗೆ ಸೇಡಂನಲ್ಲಿ ಸಿಮೆಂಟ್ ಬ್ಯಾಗ್ಗಳನ್ನ ತಯಾರು ಮಾಡೋ ಕಾರ್ಖಾನೆಯನ್ನು ಸ್ಥಾಪಿಸಿ ಅದರಲ್ಲಿ ಹಣವನ್ನ ಲೂಟಿ ಮಾಡಿ
12 ಕೋಟಿ ಸಬ್ಸಿಡಿಯನ್ನ ಪಡೆದು ನೀವು ಲಾಸ್ ಅಂತ ಹೇಳಿ ನೋಡಿಸಿ ಆ ಕಾರ್ಖಾನೆಯನ್ನ ಮುಚ್ಚೋದಕ್ಕೆ ಕಾರಣ ನೀವಾಗಿದ್ದೀರಿ. ಇವತ್ತು ನಾವೆಲ್ಲ ಬುದ್ಧರ ಅನುಯಾಯಿಗಳು. ಇವತ್ತು ಬುದ್ಧ ವಿಹಾರ ಅಂತ ಹೇಳಿ ನೀವು ಗುಲ್ಬರ್ಗಲ್ಲಿ ಸ್ಥಾಪನೆ ಮಾಡಿ ಅವತ್ತಿನ ರಾಷ್ಟ್ರಪತಿಯವರನ್ನ ಕರೆದು ಉದ್ಘಾಟನೆ ಮಾಡಿ ಈ ಟ್ರಸ್ಟ್ಗೆ ವಿಶ್ವಾದ್ಯಂತ ಹಣ ಬಂದಿದೆ, ಸುಮಾರು 1200 ಕೋಟಿ ಅಂತ ಹೇಳಿದ್ರಿ. ಅದರಲ್ಲಿ ಹಣ ಖರ್ಚಾಗಿರೋದು ಬರೀ 34 ಕೋಟಿ. ಇನ್ನ ಉಳಿದಿರ್ತಕ್ಕಂಥ ಹಣ ಏನಾಯ್ತು ಅದನ್ನ ಕೂಡಲೇ ಲೆಕ್ಕ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ನಿಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ಕೊಂತೀನಿ.